ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ, ರಾಜಕೀಯ ವ್ಯಕ್ತಿಗಳಲ್ಲಿ, ನಾನಾ ಊರುಗಳಿಂದ ಬಂದಿರತಕ್ಕಂಥ ಶರಣರೇ ಮತ್ತು ಶರಣಿಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಜ್ಜನವರು ನಾವು ಹೆಬ್ಬಳ್ಳಿಯಲ್ಲಿ ಶಿವಾನಂದ ಮಠ ಇರೋದರಿಂದ ಅಜ್ಜನವರಿಗೂ ಶಿವಾನಂದ ಮಠಕ್ಕೂ ಗಣೇಶ ಕಂಠಶ. ಸುಮಾರು 50 ವರ್ಷಗಳಿಂದ ಶಿವಾನಂದ ಮಠದ ಪರಂಪರೆಯ ಎಲ್ಲ ಪೂಜ್ಯರು ಕೂಡ ಅಜ್ಜನವರ ಮೇಲೆ ಅಪಾರವಾದಂಥ ನಿಷ್ಠೆಯನ್ನಿಟ್ಟಿದ್ದಾರೆ, ವಿಶ್ವಾಸವನ್ನಿಟ್ಟಿದ್ದಾರೆ. ಅವರು ಕೂಡ ಅವಿನಾಭಾವ ಸಂಬಂಧವನ್ನು ನಮ್ಮ ಮಠದ ಎಲ್ಲ ಪೂಜ್ಯರು ಕೂಡ ಹೊಂದಿದ್ದಾರೆ. ನಾವು ಕೂಡ ಅವರ ಮೇಲೆ ಅಪಾರವಾದಂಥ ಪ್ರೀತಿಯನ್ನು, ವಿಶ್ವಾಸವನ್ನು ಇಟ್ಕೊಂಡು ಅವರು ಹೇಳಿದ ತಕ್ಷಣ ಈ ಸಮಾರಂಭಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಇಲ್ಲಿ ಬಂದು ನಾವು 11 ಗಂಟೆಗೆ ನಾವು ಬಂದಿದ್ವಿ. ಅನಾನುಕೂಲತೆಯಿಂದ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೋದು ತಡವಾಗಿದ್ದರಿಂದ ಈ ಸಮಾರಂಭ ಒಂದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಅಜ್ಜನವರು ಭಾಳ ದಯಾಳುಗಳದಾರೆ. ಅವರು ಹೇಳಿದಂಥ ಮಾತುಗಳು ಯಾವುದೂ ಹುಸಿ ಆಗೋದಿಲ್ಲ, ಸತ್ಯವಾಗ್ತದೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ನುಡಿದಂತೆ ನಡೀರಿ, ನಡೆದಂತೆ ನುಡಿರಿ, ಈ ಜನ್ಮವನ್ನೇ ಕಡೆ ಮಾಡಿಕೊಂಡು ಹೋಗ್ರಪ್ಪ ಅನ್ನುವಂಥ ಮಾತನ್ನು ಬಸವಾದಿ ಪ್ರಮುಖರು ಹೇಗೆ ಹೇಳಿದ್ದಾರೆ ಹಾಗೆ ನೀವು ಮಾಡ್ರಪ್ಪ, ನಿಮಗೆ ಅನುಕೂಲ ಆಗ್ತದೆ, ನಿಮ್ಗೆ ಸಂತೋಷ ಆಗ್ತದೆ, ನಿಮ್ಮ ಜೀವನ ಪಾವನವಾಗ್ತದೆ ಅನ್ನುವಂಥ ಮಾತನ್ನು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಮುಖ್ಯಗಳಿಗೆ ತಿಳಿಸ್ತಾ ಇದ್ದಾರೆ. ಈ ದರ್ಗಾ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಹೊಂದಲಿ, ಜನರ ಹೆಸರ ಮನದಲ್ಲಿ ಅಚ್ಚಳಿಯವಾಗಿ ಉಳಿಯಲಿ, ಅಜ್ಜನವರಿಗೆ ಆಯುಷ್ಯವನ್ನು, ಆರೋಗ್ಯವನ್ನು ಕೊಟ್ಟು ದೇವರವರಿಗೆ ಅವರನ್ನು ರಕ್ಷಣೆ ಮಾಡಲಿ ಅನ್ನುವಂಥ ಮನವನ್ನೇ ಮಾಡಿಕೊಂಡು ನಮ್ಮ ಆಶೀರ್ವಚನಕ್ಕೆ ಮಂಗಳವನ್ನು ಮಾಡಿ. ಇದೀಗ ಆಶೀರ್ವಚನ ಇರ್ತಕ್ಕಂಥ